ಸಿನಿಮಾದಲ್ಲಿ ಯಕ್ಷಗಾನ ಇದೆಯಾ ಅಥವಾ ಯಕ್ಷಗಾನವೇ ಸಿನಿಮಾನ? ಇದು ಯಕ್ಷ ಸಿನಿಮಾ. ನಾನು ಕಲ್ಪನೆ ಮಾಡಿಕೊಂಡಂತ ರೀತಿ ಅದರ ಒಂದು ಝಲಕ್ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ನಾರ್ಮಲ್ ಆಗಿ ಯಕ್ಷಗಾನ 5.5-6 ಗಂಟೆ ತಾಸು ಇರುತ್ತೆ. ಸೊ ಇಲ್ಲಿ ನಾವು 6 ಗಂಟೆ ತಾಸನ್ನ ನಿಮ್ಗೆ ಯಕ್ಷಗಾನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಏನು ಕ್ರಿಸ್ಪಿಯಾಗಿ ಒಂದು 2.5 ಗಂಟೆ ಕಾಲ ನಿಮ್ಮನ್ನು ಹಿಡಿದಿಡ್ಬೋದು. ಯಕ್ಷಗಾನದ ಸ್ಕ್ರೀನ್ ಪ್ಲೇ ವೆರೈಟಿನ ನಂಗೆ ತುಂಬ ಖುಷಿ ಆಯಿತು. ಅಂದರೆ ಹೊಸ ದಿಕ್ಕನ್ನ ನನಗೆ ತೋರಿಸ್ಕೊಡ್ತು. ಸಿನಿಮಾನ ಈ ರೀತಿನೂ ಬಳಸ್ಬೋದು, ಹಾಡುಗಳನ್ನು ಈ ರೀತಿನೂ ಬಳಸ್ಬೋದು ಅಂತ 70 ಹಾಡುಗಳನ್ನು ದಾಖಲೆ ಮಾಡುವಂಥ ಎಲ್ಲ ಅಂಶಗಳನ್ನು ಇದರಲ್ಲಿದೆ. 32 ರಾಗಗಳನ್ನು ಬಳಸಿದ್ದೀವಿ. ಹತ್ರ 400-500 ವೇಷಗಳನ್ನು ಬಳಸಿದ್ದೀವಿ. ಇದು ಇದುವರೆಗೂ ಯಾರೂ ಮಾಡಿಲ್ಲ. ವಿಷಯಗಳು ಹೇಳ್ತಾ ಹೋದ್ರೆ ತುಂಬ ಇದೆ. ಇವೆಲ್ಲವೂ ಯಕ್ಷಗಾನದ ಗತ್ತು. ಸಿನಿಮಾ ಅಂತ ಒಂದು ಆ್ಯಂಗಲ್ ನೀವು ನೋಡಿದ್ರೆ ಇದು ಯಕ್ಷ ಸಿನಿಮಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ. ಯಾಕಂದರೆ ಸಿನಿಮಾ ಅಂದರೆ ಅದರದ್ದೊಂದು ಚೌಕಟ್ಟಿದೆ. ಇಲ್ಲಿ ಹೊರಟಂಥ ಉದ್ದೇಶವೇ ಬೇರೆ. 3 ಜಿಲ್ಲೆಗೆ ಸೀಮಿತವಾದಂಥ ಒಂದು ಅದ್ಭುತವಾದಂಥ ಕಲೆನ ಕರ್ನಾಟಕದ ಉಳಿದ ಭಾಗದವರು ನೋಡಬೇಕು. ಇದರಿಂದ ಕಲಿಯೋದು ತುಂಬಾ ಇದೆ. ಏನಂದ್ರೆ ಎಲ್ಲದೂ ಒಂಚೂರು ಜಾಸ್ತಿನೇ ಬೇಕು ಇದ್ರಲ್ಲಿ. ಹೌದೌದು, ಮೇಕಪ್ ಜಾಸ್ತಿ, 35-40 kg ಅಷ್ಟು ತೂಕ ಹೊತ್ಕೊಳ್ಬೇಕು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.